what's left. The storms we chase are leading us, and love is all we'll ever trust. ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? Always what's ಇದು ಸಂಡೇ ವ್ಲಾಗ್. ಎಂತ ಗೊತ್ತುಂಟಾ, ಇವತ್ತು ನಾವು ಮಂಗಳೂರು ಕಂಬಳಕ್ಕೆ ಹೋಗ್ತಾ ಇರೋದು. ಇವತ್ತು ರಜೆ ಅಲ್ವಾ, ಹಾಗಾಗಿ ಹೋಗಿ ಬರುವ ಅಂತ. till my shadow ಈಗ ಟೈಮ್ ಒಂದು 11 ಗಂಟೆ ಆಗ್ತಾ ಬಂದಿದೆ. ತುಂಬಾ ಅಂದ್ರೆ ತುಂಬಾ ಬಿಸಿಲು ಕೂಡ ಉಂಟು. ನಾವೀಗ ಗೋಲ್ಡ್ ಫಿಂಚ್ ರೀಚ್ ಆಗ್ತಾ ಬಂದೆವು. ಯಾರೆಲ್ಲ ಇಲ್ಲಿಗೆ ಕಂಬಳಕ್ಕೆ ಹೋಗಿದ್ದೀರಿ? ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ, ಆಯ್ತಾ? ವೆಹಿಕಲ್ ಪಾರ್ಕ್ ಮಾಡ್ಲಿಕ್ಕೆಲ್ಲ ಬೇಕಾದಷ್ಟು ಜಾಗ ಉಂಟು. ನಿನ್ನೆ ಶುರುವಾಗಿದೆ ಕಂಬಳ, ಇನ್ನು ಇವತ್ತು ಸಂಜೆ ಆಗುವಾಗ ಮುಗೀತದೆ. ಇನ್ನು ಸ್ವಲ್ಪ ಟೈಮ್ ಆಗಿ ನಮ್ಮ ಪುತ್ತೂರಲ್ಲಿ ಕೂಡ ನಡೀತದೆ, ಆಗ ಅಲ್ಲಿಗೆ ಸಹ ಹೋಗುದು. ಲಾಸ್ಟ್ ಟೈಮ್ ಕೂಡ ನಾನು ಹೋಗಿದ್ದೆ. ಮತ್ತೆ ಬಿಸಿಲು ಕೂಡ ಅಷ್ಟೇ ಇತ್ತು, ಸ್ವಲ್ಪ ಆದ್ರೂ ಕಮ್ಮಿ ಇದ್ರೆ ಒಳ್ಳೇದಿತ್ತು ಅಂತ ಆಗ್ತಾ ಇತ್ತು. ಈ ಕಂಬಳಕ್ಕೆ ಮತ್ತೆ ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿ ಬಂದಿದ್ರು. ಕಾರ್ ಪಾರ್ಕಿಂಗ್ ನೋಡಿ ಎಷ್ಟು ಮಾಡಿದ್ದಾರೆ. ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್ ಕೂಡ ಬಂದಿದ್ರು. ನಮ್ಮ ತುಳುನಾಡಿನ ಸಂಸ್ಕೃತಿಯಲ್ಲಿ ಕಂಬಳಕ್ಕೆ ಒಂದು ಹೆಮ್ಮೆಯ ಸ್ಥಾನ ಉಂಟು. ಮತ್ತೆ ಕಂಬಳ ಒಂದು ಸಾಂಪ್ರದಾಯಿಕ ಕ್ರೀಡೆ ಕೂಡ ಆಗಿದೆ. ಇಲ್ಲಿ ಕೋಣಗಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಸ್ನಾನ ಮಾಡಿಸ್ಲಿಕ್ಕೆ. ಇಲ್ಲಿ ನೋಡಿ ಎಷ್ಟು ಉಂಟು. ಕೋಣಗಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. we'll grow in number, fueled by them to see the horizon, turn us to thousands, and we'll grow in ಓಕೆ, ಇನ್ನು ಕಂಬಳ ನಡೆಯುವ ಜಾಗಕ್ಕೆ ಹೋಗುವ. them to see the ಸಭಾ ಕಾರ್ಯಕ್ರಮ ಕೂಡ ನಡೀತಾ ಇತ್ತು ಇಲ್ಲಿ. ಮತ್ತೆ ಇಲ್ಲಿ ಜಾತ್ರೆಯ ಹಾಗೆಯೇ ತುಂಬಾ ಸ್ಟಾಲ್ಗಳೆಲ್ಲ ಉಂಟು, ತಿನ್ಲಿಕ್ಕೆ ಸಹ ಬೇಕಾದಷ್ಟು ಉಂಟು. ಮತ್ತೆ ಇಲ್ಲಿ ಕಂಬಳ ನೋಡುವವರಿಗೆ ಕೂತ್ಕೊಳ್ಳುವ ಒಳ್ಳೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸಂಜೆ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಎಲ್ಲ ನೋಡ್ಲಿಕ್ಕೆ ಚಂದ ಅಂತ ಆಗ್ತದೆ. ಕಂಬಳ ಕ್ರೀಡೆಗೆ ಉಂಟಲ್ಲ 1000 ವರ್ಷಗಳ ಇತಿಹಾಸ ಉಂಟು ಹೇಳ್ತಾರೆ. ಮತ್ತು ಚಿಂತನ್ ರೋಹಿತ್ ಅಂಡರ್ನಲ್ಲಿ ನಾಮಕರಿತ ಬೊಮ್ಮರಪಟ್ಟಿ ವಿಮಾನದ ಲಕ್ಷ್ಮಣ ಕರಿತೆ ಸಂಘದ ಎಲ್ಲರಿಗೂ ಸೆಮಿಫೈನಲ್ ಸ್ಥಾನ ಬೆಳಗಾವಿ ಮುತ್ತಿಗೆ ಇಟ್ಟು ಕೌಶಿಕ್ ದಿನಕರ ಬೀಸದ ಎರಡನೇ ನಂಬರ್ಗಳುಳ್ಳ ಮಂಗಳಸ್ಕಾರಿಯ ಗಂತಿಗೆ ಬಲೆ 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 ಕಂಬಳ ಎಲ್ಲ ಟೈಮಲ್ಲಿ ಇರುವುದಿಲ್ಲ. ನವೆಂಬರಿಗೆ ಶುರುವಾಗಿ ಮಾರ್ಚ್ ವರೆಗೆ ನಡೀತಾ ಇರ್ತದೆ. me close till I get up. Time is barely on our side. ಎಷ್ಟು ಬಿಸಿಲು ಇದ್ರೆ ಸಹ ಉಂಟಲ್ಲ, ಟೈಮ್ ಹೋದದ್ದು ಮಾತ್ರ ಗೊತ್ತೇ ಆಗ್ಲಿಲ್ಲ. ತುಂಬಾ ಹೊತ್ತು ನೋಡಿ ಆದ್ಮೇಲೆ ಏನಾದ್ರೂ ತಿನ್ನುವ ಅಂತ ಹೇಳಿ ಹೊರಟದ್ದು. ಚರುಮುರಿ ತಿನ್ನುವ ಅಂತ ಹೇಳಿ ಬಂದದ್ದು. ಹಾಗೆ ಇಲ್ಲಿ ಅವರು ರೆಡಿ ಮಾಡ್ತಾ ಇದ್ದಾರೆ. We'll go through the wastelands, through the highways, till my shadow turns to sun rays, and on we'll go. ತಿಂದಾದ್ಮೇಲೆ ವಾಪಸ್ ಹೊರಟದ್ದು ಕಂಬಳ ನೋಡ್ಲಿಕ್ಕೆ. ನನಗೆ ಉಂಟಲ್ಲ, ಹತ್ತಿರ ಇರ್ತಿದ್ರೆ ನನಗೆ ಸಂಜೆ ಬರ್ಲಿಕ್ಕೆ ಕೂಡ ಮನಸ್ಸಿತ್ತು. ಟೈಮ್ ಈಗ 1 ಗಂಟೆ ಆಗ್ತಾ ಬಂತು. ಇನ್ನು ಒಂದು ಅರ್ಧ ಗಂಟೆ ಇದ್ದು ಆಮೇಲೆ ಇಲ್ಲಿಂದ ಹೊರಡುದು. ಈ ಕೋಣಗಳನ್ನು ಅವರ ಮನೆಯವರು ಎಷ್ಟು ಚಂದ ಸಾಕಿರ್ತಾರಲ್ವಾ, ಮಕ್ಕಳ ಹಾಗಿವೆ. ನನಗೆ ಮಾತ್ರ ಅದ್ರ ಹತ್ತಿರ ಹೋಗುವಾಗ್ಲೇ ಭಯ ಆಗ್ತಾ ಇತ್ತು.
ಸಭಾ ಕಾರ್ಯಕ್ರಮ ಎಲ್ಲ ನಡೆಯುವುದು ಇಲ್ಲಿ. ಇನ್ನು ಸ್ವಲ್ಪ ಸ್ಟಾಲ್ಗಳೆಲ್ಲ ನೋಡಿ ಬರುವ ಅಂತೇಳಿ ಹೊರಟದ್ದು. ಕಂಬಳದ ಬಗ್ಗೆ ಹೇಳುದಾದ್ರೆ ಇಲ್ಲಿ 2 ಟ್ರ್ಯಾಕ್ಗಳಿರ್ತದೆ ಕೋಣಗಳಿಗೆ ಓಡ್ಲಿಕ್ಕೆ. ಈ ಟ್ರ್ಯಾಕ್ ಉಂಟಲ್ಲ 120ರಿಂದ 160 ಮೀಟರ್ ಉದ್ದ ಇರ್ತದೆ, ಹಾಗೆ 8ರಿಂದ 12 ಮೀಟರ್ ಅಗಲ ಇರ್ತದೆ. ಕಂಬಳದ ವಿಧಗಳನ್ನು ನೋಡುವ. ಹಗ್ಗದ ಓಟ ಅಂತ, ಹಗ್ಗದ ಸಹಾಯದಿಂದ ಕೋಣಗಳನ್ನು ಓಡಿಸುವುದು. ಎರಡನೆಯದು ಅಡ್ಡ ಹಲಗೆ ಓಟ ಅಂತ, ಇದರಲ್ಲಿ ಕೋಣಗಳನ್ನು ಒಂದು ಹಲಗೆಯ ಮೇಲೆ ನಿಂತು ಕಂಟ್ರೋಲ್ ಮಾಡುದು. ಮೂರನೆಯದು ನೇಗಿಲ ಓಟ, ಇದರಲ್ಲಿ ಕೋಣಗಳಿಗೆ ನೇಗಿಲನ್ನು ಕಟ್ಟಿರ್ತಾರೆ, ಇದು ಕೂಡ ನೋಡ್ಲಿಕ್ಕೆ ಒಂದು ಚಂದ. ಲಾಸ್ಟ್ ಇದ್ದು ಕಣೆ ಹಲಗೆ ಓಟ ಅಂತ, ಟ್ರ್ಯಾಕ್ಗಳ ಹತ್ತಿರ ಒಂದು ಬಟ್ಟೆಯನ್ನು ಕಟ್ಟಿರ್ತಾರೆ, ಕೋಣಗಳು ಓಡುವಾಗ ನೀರು ಎಷ್ಟು ಎತ್ತರಕ್ಕೆ ಹಾರ್ತದೆ ಅಂತ ನೋಡಿ ಅದರ ಮೇಲೆ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡುದು. ಈ ಬಿಸಿಲಿಗೆ ಕಬ್ಬು ಜ್ಯೂಸ್ ಕುಡಿಯುವ ಅಂತೇಳಿ ಬಂದದ್ದು. ಇಲ್ಲಿ ನೋಡಿ ಇವರು ಕಬ್ಬು ಜ್ಯೂಸ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೇನೆ. ನಾನುಂಟಲ್ಲ ಇದೇ ಫಸ್ಟ್ ಟೈಮ್ ಆಯ್ತು ಇದನ್ನು ನೋಡಿದ್ದು. ಎಲ್ಲಿ ನೋಡಿದ್ರೆ ಸಹ ಕಬ್ಬಿಣದ ಯಂತ್ರವೇ ಎಲ್ಲ ನೋಡ್ಲಿಕ್ಕೆ ಸಿಗುದು. ಹಾಗೆ ಇಲ್ಲಿ 2 ವೃತ್ತಾಕಾರದ ಮರದ ದಿಮ್ಮೆ ಇರ್ತದೆ, ಅದರ ಸಹಾಯದಿಂದ ಜ್ಯೂಸ್ ಅನ್ನು ಮಾಡುವಂತದ್ದು. ಇದರಲ್ಲಿ ಯಾವುದೇ ರೀತಿಯ ಕಬ್ಬಿಣದ ಅಂಶ ಇರುವುದಿಲ್ಲ, ಹಾಗೆ ಎಣ್ಣೆಯ ಅಂಶ ಕೂಡ ಇರುವುದಿಲ್ಲ. ಇದು ಅವತ್ತಿನ ಕಾಲದಲ್ಲಿದ್ದಂತಹ ಯಂತ್ರ, ಹಾಗಾಗಿ ನಮಗೆ ಈಗ ಎಲ್ಲಿ ಹಾಗೆ ನೋಡ್ಲಿಕ್ಕೆ ಸಿಗುದಿಲ್ಲ. ಈಗ ಟೈಮ್ ಒಂದು 2 ಗಂಟೆ ಆಗ್ತಾ ಬಂತು, ಇನ್ನು ಇಲ್ಲಿಂದ ಹೊರಡ್ಬೇಕು. ಸತ್ಯ ಆಯ್ತಾ, ಈ ಬಿಸಿಲಿಗೆ ಅಂತೂ ಸಾಕಾಗಿ ಹೋಯ್ತು. ಇಲ್ಲಿ ಸ್ಟಾಲ್ಗಳಲ್ಲಿ ತಿಂದು ಎಲ್ಲ ಹೊಟ್ಟೆ ಫುಲ್ ಉಂಟು, ಆದ್ರೂ ಸ್ವಲ್ಪ ಊಟ ಮಾಡುದು ಹೋಟೆಲ್ಗೆ ಹೋಗಿ. ಈಗ ಕಂಬಳ ನೋಡ್ಲಿಕ್ಕೆ ಸರಿಯಾದ ಟೈಮ್ ಸಂಜೆ ಅಂತ ಆಗ್ತಾ ಉಂಟು. ನೀವು ಸಹ ಹೋಗುದಿದ್ರೆ ಸಂಜೆಯೇ ಹೋಗಿ, ತುಂಬಾ ಅಂದ್ರೆ ತುಂಬಾ ಬಿಸಿಲು ಉಂಟಾಯ್ತಾ. ಓಕೆ, ಇನ್ನು ಇಲ್ಲಿಂದ ಹೊರಡುದು ನಾವು. ಈಗ ನಾವು ಊಟ ಮಾಡ್ಲಿಕ್ಕೆ ಅಂತ ರೆಸ್ಟೋರೆಂಟಿಗೆ ಬಂದದ್ದು. ಇದು ಕೊಂಚಾಡಿಯಲ್ಲಿ ಇರುದು ಕುಡ್ಲಾ ಚಾವಡಿ ಅಂತ. ರೆಸ್ಟೋರೆಂಟ್ ಆಂಬಿಯನ್ಸ್ ಕೂಡ ಬಾರಿ ಚಂದ ಉಂಟಾಯ್ತಾ. ಕಂಬಳದಲ್ಲಿ ತಿಂದು ಸ್ವಲ್ಪ ಫುಲ್ ಆಗಿತ್ತು ಹೊಟ್ಟೆ, ಹಾಗೆ ಈಗ ಸ್ವಲ್ಪ ಊಟ ಮಾಡುವ ಅಂತೇಳಿ ಬಂದದ್ದು. ಮತ್ತೆ ನಾನು ಮನೆಗೆ ಹೋಗದೆ ಸಹ 1 ಮಂತ್ ಆಯ್ತು. ಮನೆಗೆ ಹೋದಾಗೆಲ್ಲ ಅಮ್ಮ ಏನಾದ್ರೂ ನಾನ್ ವೆಜ್ ಮಾಡ್ತಾ ಇರ್ತಾರೆ. PGಯಲ್ಲಿ ಇದ್ದಾಗ ನಮಗೆ ಬೇಕಾದದ್ದನ್ನು ತಿನ್ಲಿಕ್ಕೆ ಅಂತ ಆಗುದಿಲ್ಲ. ಒಂದ ಆರ್ಡರ್ ಮಾಡಬೇಕು, ಇಲ್ಲದ್ರೆ ಹೊರಗೆ ಬಂದಾಗ ತಿನ್ಬೇಕು, ಇಷ್ಟೇ. ಸಿಂಪಲ್ ಊಟ ಮತ್ತೆ ಬಂಗುಡೆ ತವಾ ಫ್ರೈ ತಗೊಂಡದ್ದು. ಎಲ್ಲಿ ಊಟಕ್ಕೆ ಹೋದ್ರೆ ಸಹ ಬಂಗುಡೆ ಎಂದು ಬೇಕೇ ಬೇಕು. ಹೋಗಿ ಮೊದಲು ಕೇಳುದು ಒಂದೇ, ಬಂಗುಡೆ ಉಂಟಾ ಅಂತ. ಎಂತಕ್ಕೆ ಗೊತ್ತಿಲ್ಲ, ಚಿಕನ್ಗಿಂತ ಜಾಸ್ತಿ ನನಗೆ ಬಂಗುಡೆ ಬೂತಾಯಿ ಇಷ್ಟ ಆಗುದು. ಬಂಗುಡೆ ಫ್ರೈ ಇದು ಟೇಸ್ಟ್ ಮಾತ್ರ ಒಳ್ಳೆದಿತ್ತು, ಹಾಗೆ ರೇಟ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಫೀಲ್ ಆಯ್ತು. ಒಂದು ಬಂಗುಡೆ ತವಾ ಫ್ರೈಗೆ 200 ರುಪೀಸ್. ಇದು ದಾಲ್ ಸಾರು, ಸಣ್ಣ ಸ್ಟೀಲ್ ಬಕೆಟ್ ಇದು. ಇಲ್ಲಿ ಸುತ್ತ ಉಂಟಲ್ಲ ಗೋಡೆಯ ಮೇಲೆ ಒಳ್ಳೆ ಪೇಂಟಿಂಗ್ಸ್ ಎಲ್ಲ ಉಂಟು, ಅಂದ್ರೆ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಇಲ್ಲಿ ತೋರಿಸಿದ್ದಾರೆ. ಊಟ ಎಲ್ಲ ಆಗಿ ಆಯ್ತು, ಇನ್ನು ನಾನು PGಗೆ ಹೊರಡುದು. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು. ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸಿಗುವ ಹೊಸ ವಿಡಿಯೋದಲ್ಲಿ. ಬಾಯ್, ಥ್ಯಾಂಕ್ ಯು.